ನಮಸ್ಕಾರ ಎಲ್ಲರಿಗೆ. 2025-26 ಸಾಲಿನ ಅಪ್ರೆಂಟಿಶಿಪ್ ಪ್ರೋಗ್ರಾಮ್ಗಾಗಿ ಜಸ್ಕಾಮ್ ಕಡೆಯಿಂದ ಅಪ್ಲಿಕೇಶನ್ ಬಿಟ್ಟಿರೋದು. ಯಾರ್ಯಾರು ಅಪ್ಲೈ ಮಾಡ್ಬೋದು, ಯಾವ ರೀತಿ ಅಪ್ಲೈ ಮಾಡಬೇಕು, ಆಮೇಲೆ ಇದ್ರ ಏನು ಬೆನಿಫಿಟ್ ಇರುತ್ತೆ ನಿಮಗೆ ಫ್ಯೂಚರಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ. ಸೊ ಮೊದಲನೇದಾಗಿ ನೀವು ಈ ನೋಟಿಫಿಕೇಷನ್ ನೋಡಿದ್ರೆ ಇದು 12ನೇ ತಾರೀಕು ಏನು ಜಾಹೀರಾತು ಪೇಪರಲ್ಲಿ ಬಂದಿರೋದು. ಪಬ್ಲಿಷ್ ಆಗಿರೋದು 9 ಸೆಪ್ಟೆಂಬರ್. ಓಕೆ, ಸೊ ಇದರಲ್ಲಿ ನೋಡಿದ್ರೆ ಮೊದಲನೇದಾಗಿ ಇದು ಯಾರು 2 ವರ್ಷದ ITI ಪಾಸ್ ಆಗಿರ್ತೀರಿ. ಓಕೆ, ಸೊ ITI ಇನ್ ಎಲೆಕ್ಟ್ರಿಕಲ್ ಏನು ಬ್ರ್ಯಾಂಚ್ ಇರುತ್ತೆ, ಎಲೆಕ್ಟ್ರಿಷಿಯನ್ ಬ್ರ್ಯಾಂಚ್ ಇರುತ್ತಲ್ಲ, ಅದರಲ್ಲಿ ಯಾರು ಪಾಸ್ ಆಗಿರ್ತೀರಿ ಅವರು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಅಪ್ಲೈ ಮಾಡಬೇಕಾದ್ರೆ ನೀವು 15ನೇ ತಾರೀಕಿಂದ 30ನೇ ತಾರೀಕು ಅಂದರೆ ಸೆಪ್ಟೆಂಬರ್ 15 to 30th ಸೆಪ್ಟೆಂಬರ್ವರೆಗೆ ನೀವು ಇದು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಯಾವ ರೀತಿ ನೀವು ಅಪ್ಲೈ ಮಾಡಬೇಕಂತ. ಯಾಕಂದರೆ ಇದು ನಿಮ್ಮ ಡೈರೆಕ್ಟಾಗಿ ಆನ್ಲೈನಲ್ಲಿ ಅಪ್ಲೈ ಮಾಡೋಂಗಿಲ್ಲ. ನೀವೇನು ಮಾಡಬೇಕಾಗುತ್ತೆ, ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅದು ನಾನು ಟೆಲಿಗ್ರಾಮ್ ಒಂದು ಚಾನಲ್ ಇದೆ, ಗುಲ್ಬರ್ಗ ಇನ್ಸೈಡರ್ ಅಂತ. ಸೊ ಅಲ್ಲಿ ನಾನು ಹಾಕಿರ್ತೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದರ ಲಿಂಕ್ ನಾನು ನಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇವಂತೆ. ಓಕೆ, ಸೊ ಆ ಒಂದು ಅಪ್ಲಿಕೇಶನ್ನಿಗೆ ನೀವು ಎಲ್ಲ ತುಂಬಿ ಅದ್ರ ಜೊತೆ ನಿಮ್ದು ಏನೇನು ITI ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, ನಿಮ್ಮ ಜಾತಿ ಸರ್ಟಿಫಿಕೇಟ್, ಫಿಟ್ನೆಸ್, ಓಕೆ, ಅದು ಟೋಟಲ್ ಡೀಟೇಲ್ಸ್ ಇರುತ್ತೆ, ನಾನು ನಿಮ್ಗೆ ಹೇಳ್ಕೊಡ್ತೇವಂತೆ. ಸೊ ಅದೆಲ್ಲ ನೀವು ಅದ್ರದ್ದು ಜೆರಾಕ್ಸ್ ಕಾಪಿಗಳಿಗೆ ಇದು ನಮ್ಮ ಜಸ್ಕಾಮ್ದೇನು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೀವು ನೋಡ್ಬೋದು. ಶಿಕ್ಷಕರ ಅಂಚೆ ಮೂಲಕ ಅಥವಾ ನೇರವಾಗಿ ಪ್ರಧಾನ ವ್ಯವಸ್ಥಾಪಕರು ಜಸ್ಕಾಮ್ ನಿಗಮ ಕಚೇರಿ ಕಲಬುರಗಿ ಇವರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಈ ಒಂದು ಅಡ್ರೆಸ್ಸಲ್ಲಿ ಹಾಕಿ ನೀವೇನು ಮಾಡಬೇಕಾಗುತ್ತೆ, ಅದನ್ನು ಪೋಸ್ಟ್ ಮಾಡಬೇಕಾಗುತ್ತೆ. ಪೋಸ್ಟ್ ಮಾಡ್ಬೋದು, ಇಲ್ಲಾಂದರೆ ಒಂದು ಬೆಸ್ಟ್ ನೀವು ಗುಲ್ಬರ್ಗ ಲೋಕಲಲ್ಲಿ ಇರ್ತಿದ್ರೆ ನೀವು ಡೈರೆಕ್ಟ್ ಜಸ್ಕಾಮ್ ಹೆಡ್ ಆಫೀಸಿಗೆ ಹೋಗಿ, ವಿಧಾನಸಭೆ ಹಿಂದಿದೆಯಲ್ಲ, ಗುಲ್ಬರ್ಗ ವಿಧಾನಸಭೆ ಹಿಂದೆ, ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡ್ಬೋದು. ಎಲ್ಲ ಅಪ್ಲಿಕೇಶನ್ಸ್ಗಳ ಜೆರಾಕ್ಸ್ಗಳಿಗೆ ಅಲ್ಲಿ ಹೋಗಿ ಕೊಡ್ಬೋದು ಡೈರೆಕ್ಟಾಗಿ. ಇಲ್ಲದ್ರೆ ಯಾರಾದರೂ ಸ್ವಲ್ಪ ದೂರ ಆಗಿರ್ತೀರಿ, ಬೇರೆ ಸಿಟಿದಲ್ಲಿ ಇರ್ತೀರಿ, ಅಂದರೆ ಬೇರೆ ಕಡೆ ಇರ್ತೀರಿ, ಸ್ವಲ್ಪ ದೂರ ಆಗಿರ್ತೀರಿ ಅಂದರೆ ನೀವೇನು ಮಾಡ್ಬೋದು, ಪೋಸ್ಟ್ ಮಾಡ್ಬೋದು. ಓಕೆ, ಸೊ ಇದು 2 ಆಪ್ಷನ್ ಇರುತ್ತೆ. ಸೊ ಇನ್ನೊಂದು ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಅಪ್ಲಿಕೇಶನ್ ನೀವು ನೋಡಬೇಕಾದ್ರೆ ಇದು ನಂದು ಟೆಲಿಗ್ರಾಮ್ ಚಾನಲ್ ಇದೆ, ಇದರಲ್ಲಿ ನಾನು ಹಾಕಿದ್ದೀನಿ. ಸೊ ಇದರಲ್ಲಿ ಚೆಕ್ ಮಾಡೋಣ. ಸೊ ಈ ರೀತಿ ನಿಮ್ಮದೊಂದು ಫಾರ್ಮ್ ಇರುತ್ತೆ. ಓಕೆ, ಸೊ ಅಭ್ಯರ್ಥಿಯ ಹೆಸರು, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಆಮೇಲೆ ಮೇಲ್ ಫೀಮೇಲ್, ಆಮೇಲೆ ಹುಟ್ಟಿದ ದಿನಾಂಕ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್, ಆಮೇಲೆ ನಿಮ್ಮ ಜಾತಿ, ಪ್ರಮಾಣ ಪತ್ರ, ಅದು ಇದಿರುತ್ತೆ RD ನಂಬರ್, ಅದು ಹಾಕಬೇಕು. ಆಮೇಲೆ ಅದೆಲ್ಲ ಡೀಟೇಲ್ಸ್, ನಿಮ್ಮದು ಜಾತಿ ಇದು ಯಾವ ಸಬ್ ಜಾತಿ, ಉಪಜಾತಿ ಎಲ್ಲ ಏನಿರುತ್ತೆ ಎಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿ. ಆಮೇಲೆ ಇತರೆ ಓಕೆ, ನೀವು ಎಸ್ಸಿದವ್ರು ಬರ್ತೀರಾ, ವರ್ಗ 1, 2A, 2B ಯಾವ್ದು ಬರುತ್ತೆ ಅದು ಹಾಕಿ. ಆಮೇಲೆ ಅಂಚೆ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ, ಅಂದರೆ ನಿಮ್ಮ ಅಡ್ರೆಸ್, ನಿಮ್ಮ ಎಲ್ಲಿ ಬರುತ್ತೆ ನಿಮ್ಮ ಅಡ್ರೆಸ್, ಆಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ ಅದು ಹಾಕಿಬಿಟ್ಟು ವಿದ್ಯಾರ್ಥಿ ಅಂದರೆ ITIದಲ್ಲಿ ನೀವು ಎಷ್ಟು ಮಾರ್ಕ್ಸ್, ಗರಿಷ್ಠ ಮಾರ್ಕ್ಸ್ ಎಷ್ಟಿರುತ್ತೆ, ಆಮೇಲೆ ನೀವು ಎಷ್ಟು ಪಡೆದಿದ್ದೀರಿ, ಆಮೇಲೆ ಅದರದ್ದು ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಇಲ್ಲಿ ಬರೀಬೇಕು. ಬರೆದುಬಿಟ್ಟು ಭಾವಚಿತ್ರ, ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನು ಅಲ್ಲಿ ಲಗತ್ತಿಸ್ಬೇಕು. ಅದಾದಮೇಲೆ ಈ ಒಂದು ಫಾರ್ಮ್ ಜೊತೆ ನೀವೇನು ಮಾಡಬೇಕು, ಇಲ್ಲೇನು 1, 2, 3 ಲಗತ್ತು ಅಂತ ಬರೆದಿದ್ದಾರಲ್ಲ, ಸೊ 1, 2, 3, 4 ಅಪ್ ಟು 14 ಪಾಯಿಂಟ್ಸ್ ಅದಲ್ಲ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ದು ಒಂದೊಂದು ಜೆರಾಕ್ಸ್ ನಿಮ್ಮ ಹತ್ರ ತಕ್ಕೊಂಡು ಇದು ಒಂದು ಫಾರ್ಮ್ ಹಿಂದ್ಗಡೆ ಅವೆಲ್ಲ ಲೀಸ್ಟ್ ಪ್ರಕಾರ ಹಚ್ಕೊಬಿಡ್ಬೇಕು. ಅಂದರೆ ಫಸ್ಟ್ ದೃಢೀಕರಿಸಲ್ಪಟ್ಟ SSLC ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರ, TC ಛಾಯಾಪತ್ರ ಜೆರಾಕ್ಸ್ ಲಗಿಸಬೇಕು. ಓಕೆ, ನಿಮ್ಮದು SSLC ಏನು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅದು, ಆಮೇಲೆ TC, ಇನ್ ಕೇಸ್ TC ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೆ ನಡೆಯುತ್ತೆ. ಓಕೆ, ಸೆಕೆಂಡ್ ನಿಮ್ಮದು ಕುಶಲಕರ್ಮ ಎಲೆಕ್ಟ್ರಿಷಿಯನ್ ವೃತ್ತಿ ಪರೀಕ್ಷೆ ಅಂಕಪಟ್ಟಿ, ಅಂದರೆ ನಿಮ್ಮದು ITI ಮಾರ್ಕ್ಸ್ ಕಾರ್ಡ್ಸ್. ಆಮೇಲೆ ಇವೆಲ್ಲನೂ ಅಟೆಸ್ಟೆಡ್ ಇರಬೇಕು, ನಿಮ್ಮ ಪ್ರಿನ್ಸಿಪಲ್ ಇದ್ದರೆ ನಿಮ್ಮದು ಸ್ಕೂಲ್ ಕಾಲೇಜಸ್ ಇರುತ್ತಲ್ಲ ಅಲ್ಲಿಂದ ಪ್ರಿನ್ಸಿಪಲ್ ಅವ್ರ ಕಡೆಯಿಂದ ಅಟೆಸ್ಟೆಡ್ ಮಾಡಿಸ್ರಿ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಇತ್ತೀಚಿನ ದೃಢೀಕರಿಸಲ್ಪಟ್ಟ ಜಿಲ್ಲಾ ಸರ್ಕಾರಿ, ಅಂದರೆ ಇದು ನಿಮ್ಮ ಫಿಟ್ನೆಸ್,
ಫಿಟ್ನೆಸ್ ಯಾವುದೇ ಒಂದು ಹಾಸ್ಪಿಟಲ್, ನೀವು ಸರ್ಕಾರಿ ಹಾಸ್ಪಿಟಲ್ ಹೋದರೆ ಅಲ್ಲಿ ಫಿಟ್ನೆಸ್ ಕೊಡ್ತಾರೆ. ಸೊ ಅದು ಒಂದು. ಮತ್ತು ಇದು ನಡತೆ ಪ್ರಮಾಣ ಪತ್ರ, ಇದು ನಿಮ್ಮ ಸ್ಕೂಲ್ ಕಾಲೇಜಸಲ್ಲಿ ಕೊಡ್ತಾರೆ. ಓಕೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಅದು ಒಂದು ತೊಗೋಬೇಕು. ಆಮೇಲೆ ಪಾಸ್ಪೋರ್ಟ್ ಸೈಜಿನ 2 ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಇದು ಭಾವಚಿತ್ರ ನೀವು ಅಲ್ಲಿ ಅಂಟಿಸ್ತಿರಲ್ಲ, ಅದು ಬಿಟ್ಟು ಇಲ್ಲಿ ಇನ್ನು 2 ಎಕ್ಸ್ಟ್ರಾ ನಿಮ್ಮದು ಏನು ಫಾರ್ಮ್ ಇರುತ್ತಲ್ಲ ಅದ್ರ ಜೊತೆ ಕಳಿಸ್ಕೊಡ್ಬೇಕು. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನ ಖಾತೆ. ಓಕೆ, ಸೊ ಇನ್ನೊಂದು 7th ಪಾಯಿಂಟ್ ಏನಿದೆ ನೋಡಿ ಇಲ್ಲಿ. ವಿಳಾಸವಿರುವ 4x9 ಇಂಚ್ ಅಳತೆಯ ಒಂದು ಲಕೋಟೆಯನ್ನು ಅರ್ಜಿಯ ಜೊತೆಗೆ ಕಳಿಸಬೇಕು. ಇದು ನಿಮಗೆ ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ. ಓಕೆ, ಯಾರು ಪೋಸ್ಟ್ ಆಫೀಸ್ ನೀವು ಪೋಸ್ಟ್ ಮಾಡ್ತೀರಲ್ಲ ಅವ್ರಿಗೆ ಇದು ಅನ್ವಯ ಆಗುತ್ತೆ. ಅಂದರೆ ನೀವು ಬಂದು ಕೊಟ್ಟರೆ ಇದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಆಧಾರ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ನೋಡಿ 9th ಪಾಯಿಂಟ್ ಏನದಂದರೆ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೇ ಬ್ಯಾಂಕ್ ಇರಬೇಕು. ಈಗ ನಿಮ್ಗೆ ಯಾವುದಾದ್ರೂ ಕೆನರಾ ಬ್ಯಾಂಕ್ ಇಲ್ಲದ್ರೆ ಯೂನಿಯನ್ ಬ್ಯಾಂಕ್ ಇಲ್ಲದ್ರೆ ಬೇರೆದು ಎಕ್ಸಿಸ್ ಬ್ಯಾಂಕ್ ಇಲ್ಲದ್ರೆ HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಇದು ಯಾವುದು ಬ್ಯಾಂಕ್ ನಡೆಯೋಂಗಿಲ್ಲ. ಓಕೆ, ಇದರಲ್ಲಿ ಏನದ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೇ ಬ್ಯಾಂಕ್ ಅಕೌಂಟ್ ನಂಬರ್ಸ್ ಅವೆಲ್ಲ ಅಕೌಂಟ್ ಡೀಟೇಲ್ಸ್ ಬೇಕಾಗ್ತದೆ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲಾಂದರೆ ಒಂದು ಅಕೌಂಟ್ ತೊಗೊಂಬಿಡ್ರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಓಕೆ, ಮತ್ತು ಇನ್ನೊಂದೇನದ, ಇನ್ ಕೇಸ್ ನಿಮ್ಮ ಹತ್ರ ಈಗ ಸದ್ಯಕ್ಕೆ ತೆಗಿಲಿಕ್ಕಾಗಿಲ್ಲ ಅಂದ್ರೂ ಅದು ನೀವು ಆಮೇಲೂ ಸಬ್ಮಿಟ್ ಮಾಡ್ಬೋದು. ಓಕೆ, ಬಿಕಾಸ್ ಅಪ್ರೆಂಟಿಸ್ಶಿಪ್ಪಲ್ಲಿ ಏನದ ನಿಮ್ಮದೇನು ಸ್ಯಾಲರಿ ಆಗುತ್ತೆ, ಏನು ಕ್ರೆಡಿಟ್ ಆಗುತ್ತೆ, ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಆಗುತ್ತೆ, ಬೇರೆ ಬ್ಯಾಂಕ್ ಇದ್ದರೆ ಆಗಂಗಿಲ್ಲ. ಸೊ ಅದಕ್ಕೆ ನೀವು ಲೇಟರ್ ಇನ್ ಕೇಸ್ ಸೆಲೆಕ್ಷನ್ ಆಯ್ತಂದರೆ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೊಂದು ಅಕೌಂಟ್ ತೆಗೆಸ್ಕೋರಿ. ಓಕೆ, ಸೊ ಅದು ಬಿಟ್ಟರೆ ಮತ್ತೇನದ, ಅಭ್ಯರ್ಥಿ ತರಬೇತಿ ಹೊಂದಿದ ITI ಸಂಸ್ಥೆಯ NCERT ಸದಸ್ಯ ಮಾನ್ಯತೆ ಪಡೆದ ಪ್ರಮಾಣ ಜೆರಾಕ್ಸ್ ತರಬೇತಿ ಸಂಸ್ಥೆಯಿಂದ ಪಡೆದ ಸಲ್ಲಿಸಬೇಕು. ಸೊ ಇದು ನಡೆಯುತ್ತೆ. ಆಮೇಲೆ 371J ಅದು ನಿಮ್ಮ ಹತ್ರ ಐತಂದರೆ ನೀವು ಹೈದರಾಬಾದ್ ಕರ್ನಾಟಕ ಓಕೆ ಈ ಸೆಂಟ್ರಿಗೆ ಈ ಏರಿಯಾದಲ್ಲಿ ನೀವು ಬರ್ತಿದ್ರೆ ನೀವು ಅದು ಸರ್ಟಿಫಿಕೇಟ್ನು ಕಳಿಸ್ಬೋದು, ಅದಕ್ಕೆ ರಿಸರ್ವೇಷನ್ಸ್ ಇರುತ್ತೆ. ಆಮೇಲೆ ಕನ್ನಡ ಮಾಧ್ಯಮದ ಒಂದು ಜೆರಾಕ್ಸ್. ಆಮೇಲೆ ಗ್ರಾಮೀಣ ಪ್ರದೇಶದಿಂದ ಬಂದರೆ ಅದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಅಂದರೆ ಅದು, ಯೋಜನಾ ನಿರಾಶ್ರಿತರಿದ್ದರೆ ಅದು. ಸೊ ಇವೆಲ್ಲ ನಿಮಗೇನದ ರಿಸರ್ವೇಷನ್ಸ್ ಇರುತ್ತೆ. ಯಾವುದಾದ್ರು ನಿಮಗೆ ಅನ್ವಯ ಆಗುತ್ತೆ ಅದು ಒಂದು ಫಾರ್ಮ್ ನೀವು ತುಂಬಬೇಕು, ಇದ್ರ ಜೊತೆ ಕೊಡಬೇಕು. ಸೊ ಇಷ್ಟೆಲ್ಲ ಇರೋದು. ಇಷ್ಟೆಲ್ಲ ಮಾಡಿ ನೀವು ಅರ್ಜಿದಾರ ನಿಮ್ಮೊಂದು ಸೈನ್ ಮಾಡಿ ಸ್ಥಳ ದಿನಾಂಕ ಬರೆದು ನೀವು ಇದ್ರ ಜೊತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಏನದ ಕೊಟ್ಟು ಕಳಿಸ್ಬೇಕು. ಯಾವುದಾದ್ರೂ ಇನ್ ಕೇಸ್ ಮಿಸ್ಸಿಂಗ್ ಲೈಕ್ ಅವು ಏನಂತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದದು ಬ್ಯಾಂಕ್ ಇರಲಿಲ್ಲ ಅಂದರೆ ನೀವು ಡಿಲೇ ಮಾಡ್ಬೋದು, ಅಂದರೆ ಆಮೇಲೂ ಸಬ್ಮಿಟ್ ಮಾಡ್ಬೋದು. ಸೊ ಈ ರೀತಿ ಇರುತ್ತೆ. ಓಕೆ, ಇಷ್ಟೆಲ್ಲ ಮಾಡಿ ನೀವೇನು ಮಾಡಬೇಕು ಇದಕ್ಕೆ. ಓಕೆ, ಥ್ಯಾಂಕ್ ಯು. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ನನಗೆ ಟೆಲಿಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಂತೆ. ಓಕೆ.